So, Yes, ma'am. I have two questions. First one, recently ಮ್ಯಾಕ್ಸ್ ಸಿನಿಮಾ ಹಿಟ್ ಆಯಿತು, ಜೊತೆಗೆ ಆ ಸಿನಿಮಾ ಹೇಗೆ ಶುರುವಾಯಿತು, ಹೇಗೆ ಮುಗೀತು ಅನ್ನೋವಂಥದ್ದು ಗೊತ್ತಾಗಲಿಲ್ಲ. ರೀಸೆಂಟ್ಲಿ ಪೀಪಲ್ ದಿಸ್ ಜನರೇಷನ್ ನೀಡ್ ಲೈಕ್ ಇನ್ಸ್ಟಂಟ್ ಕ್ವಿಕ್, ಬೇಗ ಆಗಬೇಕು ಸಿನಿಮಾ, ಬೇಗ ನೋಡಬೇಕು ಅನ್ನೋವಂಥದ್ದು. ಆ ಮೋಡ್, ಫಾಸ್ಟ್ ಮೋಡ್ ಅನ್ನೋವಂಥದ್ದು ಮ್ಯಾಕ್ಸ್ ಸಿನಿಮಾದಲ್ಲಿ ಇತ್ತು. ಸೊ ಈ ಸಿನಿಮಾನು ಅದೇ ರೀತಿ ಫಾಸ್ಟ್ ಮೋಡಲ್ಲಿ ಕರ್ಕೊಂಡು ಹೋಗುತ್ತಾ? Yeah, I just said it is a fast-paced film and ಯಾವ ಥರ ಶೂಟಿಂಗ್ ಅಲ್ಲೋ ಅಥವಾ ಸ್ಕ್ರೀನ್ ಪ್ಲೇ ಅಲ್ಲ? ಎವ್ರಿಥಿಂಗ್. ಶೂಟಿಂಗ್ ಅಲ್ಲಿ ನಾನು ಈಗಲೇ ಹೇಳಿದ್ನಲ್ಲ, ವಿ ವಾಂಟ್ ಟು ರಿಲೀಸ್ ಇಟ್, ವಿ ಆರ್ ಟ್ರೈಂಗ್ ಟು, ವಿ ಆರ್ ಗೋನ್ ಟು ಪ್ಲಾನ್ ಟು ರಿಲೀಸ್ ಇನ್ ಡಿಸೆಂಬರ್ ಅಂದ್ಮೇಲೆ ಇಟ್ ಇಸ್ ಗೋನ್ ಟು ಬಿ ಫಾಸ್ಟ್ ಪೇಸ್. ಸ್ಕ್ರೀನ್ ಪ್ಲೇ ವೈಸ್ ನಾನು ಹೇಳಿದೆ, ಇವ್ರು ಬರೆಯೋದೇ ಹಾಗೆ, ಇಟ್ ಇಸ್ ಅ ವೆರಿ ಫಾಸ್ಟ್ ಪೇಸ್ ಫಿಲ್ಮ್ ಹಾಗೆ ಅಂದ್ಬಿಟ್ಟು ಅಂತ. ಸೆಕೆಂಡ್ಲಿ, ಐ ಸ್ಟ್ರಾಂಗ್ಲಿ ಬಿಲೀವ್, ನಾನು ನಿಮ್ಮ ಬಡ್ಜೆಟ್ ಆಫ್ ದ ಸಿನಿಮಾ ಎಷ್ಟೇ ದೊಡ್ಡದಿರಲಿ, ಹವೆವರ್ ಬಿಗ್ ಯೋರ್ ಫಿಲ್ಮ್ ಇಸ್, ಐ ಥಿಂಕ್ ಸ್ಪೆಂಡ್ 1 year ಆನ್ ದ ಪ್ಲಾನಿಂಗ್, ನೋ ಪ್ರಾಬ್ಲಮ್. But after that, your execution has to be very fast. There is a meaning for business, money. A lot of money is involved today in production. I think production, we shouldn't waste time. But yeah, spend 1.5 years planning it. Setting hodmala, I think we should plan to get it out as soon as possible. At least we try. My second question, ಕೆಲವು ಬಾರಿ ಸ್ನೇಹಿತರಿಗಾಗಿ ನೀವು ಸಿನಿಮಾದಲ್ಲಿ ಕ್ಯಾಮಿಯೋ ರೋಲ್ ಮಾಡಿದ್ದೀರಾ, ಇನ್ನು ಕೆಲವು ಸಲ ನಿಮಗೆ ಪಾತ್ರ ಇಷ್ಟ ಆಗಿ ಮಾಡಿರುವಂಥದ್ದು. ಸದ್ಯಕ್ಕೆ ಪಾತ್ರ ನಿಮಗೆ ಇಷ್ಟ ಆಗಿ ಕ್ಯಾಮಿಯೋ ರೋಲ್ ಮಾಡಿರುವಂಥದ್ದು, ಆದರೆ ಈಗ KD ಅಡ್ಡದಲ್ಲಿ ನೀವು ಕ್ಯಾಮಿಯೋ ರೋಲ್ ಆಗಿ ಕಾಣಿಸ್ಕೊಳ್ತಿದ್ದೀರಾ ಅನ್ನೋಂಥ ಒಂದು ಸುದ್ದಿ ಓಡಾಡ್ತಿದೆ. ಪ್ರೇಮು ಎಷ್ಟು ಖರ್ಚು ಮಾಡ್ತಾನೆ ಅಂದ್ರೆ ಒಂದು ಪ್ರೆಸ್ ಮೀಟಿಂಗಿಗೆ, ಅಲ್ಲೋ ಕೇಳಿ, ಅಲ್ಲಿ ಕೇಳಬೇಕು ನೀವು. ಈ ಸಿನಿಮಾದಲ್ಲಿ ಇವ್ರನ್ನ ಕರೆಸಿ, ನಾನು KVN ಅವರು ಒಳ್ಳೆ ಬ್ಯಾನರು, ಒಳ್ಳೆ ದುಡ್ಡಿದೆ, ಒಂದು ನಿಮಿಷ ಅವ್ರ ಮಧ್ಯದಲ್ಲಿ ಮಾತಾಡಬೇಕಾದ್ರೆ ಇಟ್ ಇಸ್ ನಾಟ್ ಇಟ್ ಅನ್ ನೈಸ್. ಕ್ಯೂರಿಯಾಸಿಟಿ ಕಣ್ಮಣಿ ಅದು ಇಲ್ಲಮ್ಮ. ನಾವು ಬೇರೆ ಪಿಕ್ಚರ್ ಬಗ್ಗೆ ನಾನು ಈ ವೇದಿಕೆಯಲ್ಲಿ ಮಾತಾಡೋ ತಪ್ಪಾಗುತ್ತೆ, ನಾನು ಮಾತಾಡಲ್ಲ. ಸುದೀಪ್ ಸರ್, ನನ್ನ ಪ್ರಶ್ನೆ ಪ್ರವೀಣ್ ಅಂತೇಳಿ ರಿಪಬ್ಲಿಕ್ ಕನ್ನಡದಿಂದ. ಈ 47 ಔಟ್ಲುಕ್ ಅದ್ಭುತವಾಗಿದೆ. ನನ್ನ ಪ್ರಶ್ನೆ ಏನಂದ್ರೆ, ಡಿಸೆಂಬರ್ ಸಿನಿಮಾನ ತೆರೆಗೆ ತರ್ತಿದ್ದೀವಿ ಅಂತ ಹೇಳ್ತಿದ್ದೀರಾ. ಸೊ ದೊಡ್ಡ ದೊಡ್ಡ ಬ್ಯಾನರ್ ಆಗಿರ್ಬೋದು, ದೊಡ್ಡ ದೊಡ್ಡ ಚಿತ್ರನಟರ ಸಿನಿಮಾಗಳು ಮಿನಿಮಮ್ 1 ರಿಂದ 1.5 ವರ್ಷ ತಗೊಳುತ್ತೆ ಒಂದು ತೆರೆಗೆ ಬರ್ಬೇಕಾದ್ರೆ. ಪ್ರಮೋಷನ್ ಆಗಿರ್ಬೋದು, ಪ್ರೊಡಕ್ಷನ್ ವರ್ಕ್ ಆಗಿರ್ಬೋದು, ಆ ಥರದ್ದು ಇಷ್ಟು ಬೇಗ ತರ್ಲಿಕ್ಕೆ ಸಾಧ್ಯನಂತ. ಎರಡೇ ಪ್ರಶ್ನೆ ಏನಂದ್ರೆ, ಸುದೀಪ್ ಸರ್ ಆಡುಮುಟ್ಟದ ಸೊಪ್ಪಿಲ್ಲ, ಸುದೀಪ್ ಸರ್ ನುಗ್ಗದ ಕ್ಷೇತ್ರವೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಟನೆ, ನಿರೂಪಣೆ, ಕಾರ್ ರೇಸಿಂಗ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಇದ್ದೀರಾ. ಈಗ ಬಿಗ್ ಬಾಸ್ ಕೂಡ ಶುರುವಾಗ್ತಿದೆ. ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಲ್ಲ ಕಡೆ? ಯಾಕಂದ್ರೆ ನೀವು ಹೇಳಿದ್ದೀರಾ ಔಟ್ ಆಫ್ ಸ್ಟೇಟ್ ಅಲ್ಲಿ ಶೂಟಿಂಗ್ ಆಗ್ತಿದೆ ಅಂತೇಳಿ, ಬಿಗ್ ಬಾಸ್ ಕೂಡ ಕರ್ನಾಟಕದಲ್ಲಿ ಶುರು ಆಗ್ತಿದೆ. ಟೈಮ್ ಮ್ಯಾನೇಜ್ಮೆಂಟಿಂಗ್ ಹೆಂಗ್ ಸಾಧ್ಯ? ಇವೆಲ್ಲವನ್ನು ಚಾಲೆಂಜ್ ಹೆಂಗೆ ಎದುರಿಸ್ತೀರಾ ಅಂತೇಳಿ ಕಾದು ನೋಡಿ. ಸರಿ, ವಿ ಹ್ಯಾವ್ ಟು. ಒಪ್ಕೊಂಡಿದ್ದೀವಿ ಅಂದಮೇಲೆ ಮಾಡಲೇಬೇಕು, ಮಾಡೋಕ್ಕಾಗದಿರೋದು ಒಪ್ಕೊಂಡಿದ್ದೀವಿ. ಆ್ಯಂಡ್ ಈ ಸಿನಿಮಾ ನಾನು ಈ ವರ್ಷ ಬಿಡುಗಡೆ ಮಾಡೋ ಪ್ರಯತ್ನ ಮಾಡಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಹಠ ಅಥವಾ ಏನೋ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೋದಕ್ಕಲ್ಲ, ಅವಶ್ಯಕತೆ ಇದೆ. ನಮ್ಮ ಸಿನಿಮಾನು ಈ ವರ್ಷ ಬರಬೇಕು, ಚಿತ್ರರಂಗಕ್ಕೂ ಒಂದು ಸಿನಿಮಾ ಬೇಕು. ಹಾಗಂತ ಬೇರೆಯವ್ರು ಮಾಡ್ತಾ ಇರೋದಲ್ಲ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಅದಕ್ಕಿಂತ ಮುಂಚೆ ಬರ್ತಾ ಇದ್ದಾವೆ ಕನ್ನಡ ಚಿತ್ರರಂಗದಲ್ಲಿ, ಅದರೊಟ್ಟಿಗೆ ನಮ್ಮದು ಒಂದು ಇರಲಿ. ಆಮೇಲೆ ಇಡೀ ವರ್ಷ ಒಂದು ಸಿನಿಮಾ ಇಲ್ಲದೆ ಬಿಡುಗಡೆ ಆಗದೆ ಇರೋದಕ್ಕೆ, ನೋಡೋದಕ್ಕೆ, ನನ್ನ ಸಿನಿಮಾ ಬಿಡುಗಡೆ ಆಗದೆ ಇರೋದು ನೋಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಓಡದಲ್ಲೇ ಇರಲಿ, ಸೆಕೆಂಡ್ರಿ ಅದು. ಅಟ್ಲೀಸ್ಟ್ ಒಂದು ಸಿನಿಮಾ ಬಿಡುಗಡೆ ಆಗಬೇಕು, ಆ ಶತೆ ಪ್ರಯತ್ನದಲ್ಲಿದ್ದೀವಿ ನಾವು. ಆ್ಯಂಡ್ ಐ ವಾಂಟ್ ಟು ಡೂ ದಟ್. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ, ಜುಲೈ 2023 ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ಮ್ಯಾಕ್ಸ್ ಆ್ಯಕ್ಚುಲಿ 2023 ಡಿಸೆಂಬರಲ್ಲೇ ಬಿಡುಗಡೆ ಆಗಬೇಕು ಅನ್ನೋ ಹಠದಲ್ಲೇ ಹೋದ್ವಿ. ಬೈ ಸೆಪ್ಟೆಂಬರ್, ಅಕ್ಟೋಬರ್ ಮಿಡ್, ನವೆಂಬರ್ ಬಿಗಿನಿಂಗಲ್ಲೇ ವಿ ಹ್ಯಾಡ್ ಫಿನಿಶ್ಡ್ ಆಲ್ಮೋಸ್ಟ್ 80% ಆಫ್ ದ ಫಿಲ್ಮ್. ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಚೆನ್ನೈ ಫ್ಲಡ್ಸ್ ಆಯಿತು, ಎಲ್ಲ ಆಗಿ ಸುಮಾರು ಸೆಟ್ಗಳು ಹಾಳಾಯಿತು, ಊರಲ್ಲಿ ಯಾರು ಬರಲ್ಲ. ಆಮೇಲೆ ವಾಪಸ್ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಎಷ್ಟೋ ಜನಗಳ ಡೇಟ್ಸ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ಎಲ್ಲೆಲ್ಲೋ ಹೊರಟೋಯ್ತು ಸಿನಿಮಾ. ಇಲ್ಲಾಂದ್ರೆ ವಿ ವುಡ್ ಹ್ಯಾವ್ ಗಾಟ್ ದಟ್ ಆಲ್ಸೋ. ದಿಸ್ ಇಸ್ ಅಫ್ಕೋರ್ಸ್ ನೀವು ಹೇಳೋಂಗೆ ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಬಟ್ ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರು ಇಫ್ ಯು ಆರ್ ದ ಸೇಮ್ ಪೇಜ್ ಆ್ಯಂಡ್ ವರ್ಕಿಂಗ್ ಒಂದೇ ಸ್ಪೀಡಲ್ಲಿ ಕೆಲಸ ಮಾಡ್ತಿದ್ರೆ ವಿ ಕ್ಯಾನ್ ಆ್ಯಂಡ್ ವಿ ಆರ್ ಫೈನ್. ನಿಮ್ಮ ಲುಕ್ಸ್ ಬಗ್ಗೆ ನಾನು ಕೇಳಬೇಕು. ಬಿಕಾಸ್ ನೀವು ಸಿನಿಮಾ ಮಾಡ್ತಾ ಇದ್ದೀರಾ, ಈ ಕಡೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ. ಸೊ ಈ ಸಿನಿಮಾ ಲುಕ್ನ ನೀವು ಬಿಗ್ ಬಾಸ್ಗೆ ತೊಗೊಂಡ್ಬರೋದಕ್ಕಾಗೋದಿಲ್ಲ. ಸೊ ನಿಮ್ಮ ಲುಕ್ಸ್ ಮೇಲೆ ನೀವು ಹೇಗೆ ವರ್ಕ್ ಮಾಡ್ತಾ ಇದ್ದೀರಾ? ಹಾಗೆ ಸಿನಿಮಾದಲ್ಲಿ 3 ಶೇಡಲ್ಲಿ ನೀವು ಕಾಣಿಸ್ಕೊಳ್ತೀರಾ ಅಂತ ಹೇಳಿದ್ರು. ಸೊ ಈ 3 ಶೇಡಲ್ಲಿ ನಿಮ್ಮ ಲುಕ್ಸ್ ಯಾವ್ಯಾವ ಥರ ಇರುತ್ತೆ, ಅದ್ರ ಮೇಲೆ ನಿಮ್ಮ ಪ್ಲಾನಿಂಗ್ ಏನಿದೆ ಅಂತ? ಎಲ್ಲ ಶಾರದನ ಹತ್ರ ಟ್ರೈನಿಂಗ್ ತೊಗೊಂಡ್ಬಿಟ್ಟಿದ್ದೀರ. 4 ಪ್ರಶ್ನೆ ದಪ್ ಫಸ್ಟ್ ಒಂದು ಮರ್ತೋಗ್ಬಿಡುತ್ತೆ.
ಇಲ್ಲಿ ನೀವೊಂದು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾನು ಈ ಪಾತ್ರಕ್ಕೆ 3 ಶೇಡ್ ಇದೆ ಅಂತ ಹೇಳಿಲ್ಲ. ಈ ಸಿನಿಮಾದಲ್ಲಿ 3 ಲೇಯರ್ಸ್ ಇದೆ ಅಂತ ಹೇಳಿದ್ದೀನಿ. ಮ್ಯಾಕ್ಸ್ ಅನ್ನೋ ಸಿನಿಮಾದಲ್ಲಿ 1 ಲೇಯರಲ್ಲಿ ಹೋಗುತ್ತೆ. ಇದು 3 ಲೇಯರ್ ಅಂದರೆ ಅಷ್ಟು ಸ್ಕ್ರೀನ್ ಪ್ಲೇ ಟ್ವಿಸ್ಟ್ಗಳಿದೆ, ಟರ್ನ್ಸ್ಗಳಿದೆ ಆ್ಯಂಡ್ ಒಂದು ಸ್ಪೀಡ್ ಇದೆ. ಶೇಡ್ ಒಂದೇ ಬರುತ್ತೆ ಇದು. ಓಕೆ, ನಂಬರ್ 1 ಬಿಗ್ ಬಾಸ್. ಬಿಗ್ ಬಾಸ್ ಅನ್ನೋ ವೇದಿಕೆ ಹೇಗಿರುತ್ತೆ ಅಂತಂದರೆ, ನಾನು ಹೇಗಿದ್ದೀನೋ ಹಾಗೆ ಹೋಗ್ಬೇಕಲ್ಲಿ. ಕರೆಕ್ಟ್, ಅಲ್ಲಿ ಏನು ಮುಚ್ಚುಮರೆ ಮಾಡೋಕ್ಕಾಗಲ್ಲ. ಹಬ್ಬ ಅಂದರೆ ಒಂಚೂರು ಕೂದಲು ಆ ಕಡೆ ಈ ಕಡೆ ಮಾಡ್ಕೊಬಾರ್ದು, ಮೇಕಪ್ಗಳು ಒಂಚೂರು ಚೇಂಜಸ್ ಕಾಣಿಸ್ಕೊಬೋದು. ಬಟ್ ಬಿಗ್ ಬಾಸ್ ಅನ್ನೋ ವೇದಿಕೆನೇ ಹಾಗೆ. ಏನಂತ